ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಬೇಕಾದ್ರೆ ಐಫೋನ್ ಯೂಸರ್ಸ್ ಮಾತ್ರ ಎಡ್ಜ್ ರೌಂಡಾಗಿ ಬರ್ತಾಯಿತ್ತು ಆ್ಯಂಡ್ ಆ್ಯಂಡ್ರಾಯ್ಡ್ ಅವ್ರಿಗೆ ಅದು ಬರ್ತಾ ಇರಲಿಲ್ಲ. ಸೊ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟು ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಅನ್ನೋ ಜಾಗದಲ್ಲಿ ಅಪ್ಡೇಟ್ ಆಪ್ಷನ್ ಬರುತ್ತೆ. ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ. ಓಪನ್ ಮಾಡೋದ್ರ ಮೇಲೆ ಇಲ್ಲಿ ನಿಮಗೆ ರೀಲ್ಸ್ ಆಪ್ಷನ್ಸ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಮೇಲೆಗಡೆ ನಿಮಗೆ ಮೆಸೇಜ್ ಇನ್ಬಾಕ್ಸ್ ಬರ್ತಾ ಇರಲಿಲ್ಲ ಆ್ಯಂಡ್ ಅದ್ರ ಪಕ್ಕ ಇರೋ ಕ್ಯಾಮ್ರಾ ಕೂಡ ಬರ್ತಾ ಇರಲಿಲ್ಲ. ಇವಾಗ ಅದೆರಡು ಆಪ್ಷನ್ನು ಅಪ್ಡೇಟ್ ಆಗಿದೆ. ಇವಾಗ ಮೆಸೇಜ್ ಆ ಇನ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮೆಸೇಜ್ ಇನ್ಬಾಕ್ಸ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮೆಸೇಜ್ ಕಳಿಸಿರೋ ಪಕ್ಕದಲ್ಲೇ ವೀಡಿಯೋಸು ಏನೇನು ಕಳಿಸಿದ್ದಾರೆ ಅಂತ ಅಲ್ಲೇ ಕ್ಲಿಕ್ ಮಾಡಿ ನೋಡ್ಬೋದು. ಆ್ಯಂಡ್ ಹಂಗೇ ಇಲ್ಲಿ ವೀಡಿಯೋ ನೋಡಿದ್ರ ಮೇಲೆ ರಿಪ್ಲೈ ಟು ಪರ್ಟಿಕ್ಯುಲರ್ ಪರ್ಸನ್ಗೆ ರಿಪ್ಲೈ ಮಾಡ್ಬೋದು. ಆ್ಯಂಡ್ ಆ ರಿಪ್ಲೈ ಇಂಡಿವಿಜುವಲಾಗಿ ಅವ್ರಿಗೆ ಮಾತ್ರ ಹೋಗುತ್ತೆ. ಆ್ಯಂಡ್ ಇಲ್ಲಿ ಆಸ್ಕ್ ಮೆಟಾ AI ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಬೇಕಾದರೂ ಕೇಳ್ಬೋದು. ನಾನಿಲ್ಲಿ ಸಜೆಷನ್ಸಲ್ಲೇ ಒಂದು ಆಪ್ಷನ್ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಆಟೋಮೆಟಿಕ್ಕಾಗೆ ಕ್ಲಿಕ್ ಮಾಡಿದ ತಕ್ಷಣ ಆನ್ಸರ್ ಬರುತ್ತೆ, ಲೈಕ್ ChatGPT ಥರ. ಇಲ್ಲಿ ನಿಮ್ಗೆ ನೋಡ್ಬೋದು ವರ್ಲ್ಡ್ಸ್ ಲಾಂಗೆಸ್ಟ್ ರೋಡ್ ಅಂತ ಕಳಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಮೇ ಬಿ ಇಲ್ಲಿ ವೆಬ್ಸೈಟ್ ಲಿಂಕ್ಸ್ ಎಲ್ಲ ಓಪನ್ ಆಗುತ್ತೆ ಅನಿಸುತ್ತೆ. ಸೊ ಬ್ಯಾಕ್ಗೆ ಬಂದು ಇಲ್ಲಿ ಇನ್ನೊಂದು ಆಪ್ಷನ್ ಏನು ಅಂದರೆ, ರೀಲ್ಸಲ್ಲೇ ನೀವು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಟೋರಿಗೆ ರೀಲ್ಸ್ನ ಅಪ್ಲೋಡ್ ಮಾಡ್ತಾಯಿದ್ರಲ್ಲ, ಅದೇ ಥರ ಅಪ್ಲೋಡ್ ಮಾಡಿದಾಗ ನಿಮಗೆ ರೌಂಡಾಗೆ ಬರ್ತಾ ಇರಲಿಲ್ಲ. ಅಂದರೆ ಐಫೋನ್ ಯೂಸರ್ಸ್ ಹೇಗೆ ಹಾಕ್ತಾರೆ ಆ ಥರ ನಿಮಗೆ ಬರ್ತಾ ಇರಲಿಲ್ಲ. ಈಗ ಅದು ಆ್ಯಂಡ್ರಾಯ್ಡ್ ಫೋನಲ್ಲಿ ಕೂಡ ಅಪ್ಡೇಟ್ ಆಗಿದೆ. ಆ್ಯಡ್ ಟು ಸ್ಟೋರಿ ಅಂತ ನಾವು ರೀಲ್ಸ್ನ ಆ್ಯಡ್ ಮಾಡಿಕೊಂಡಾಗ ಸೇಮ್ ಐಫೋನ್ ಯೂಸರ್ಸ್ ಸ್ಟೋರಿ ಹಾಕ್ತಿದ್ರಲ್ಲ ಅದೇ ಥರನೇ ಇವಾಗ 4 ಕಡೆ ರೌಂಡಾಗೆ ಎಡ್ಜ್ ಬರ್ತಾ ಇದೆ. ಆ್ಯಂಡ್ ನಾವು ಎಷ್ಟು ಇನ್ಕ್ರೀಸ್ ಮಾಡ್ಕೋಬೇಕು ಸೈಜ್ನ ಇನ್ಕ್ರೀಸ್ ಮಾಡ್ಕೋಬೋದು. ಲೈಕ್ ಐಫೋನ್ ಫೋನೇ ಅಂತ ಅಂದ್ಕೋಬೇಕು, ಅದೇ ಥರನೇ ಬರ್ತಾ ಇದೆ. ಆ್ಯಂಡ್ ಇದೇ ಥರ ಇಮೋಜಿ ಹಾಕ್ಬೋದಾ ಅಂತ ನೋಡಿದೆ, ಆದರೆ ಇಮೋಜಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಐಫೋನ್ ಇಮೋಜಿ ಥರನೇ ಅಪ್ಡೇಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ದಿನ ಬೇಕು ಅನಿಸುತ್ತೆ ಆ ಫೀಚರ್ ಬರೋಕ್ಕೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಮುಂದಿನ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.